ಏನಕ್ಕೆ ಹೆಣ್ಮಕ್ಳು ಸೆಕ್ಸ್ ಮಾಡೋದನ್ನ ಬೇಡ ಅಂತಾರೆ, ಯಾಕೆ ಕೆಲವೊಂದು ಹೆಣ್ಮಕ್ಳು ಸೆಕ್ಸಲ್ಲಿ ಇಂಟ್ರೆಸ್ಟ್ನ ತೋರಿಸೋದಿಲ್ಲ, ಮತ್ತು ಯಾವ ಕಾರಣಕ್ಕೆ ಅವರು ಬೇಡ ಅಂತ ಅವಾಯ್ಡ್ ಮಾಡ್ತಾರೆ. ಸೊ ಇದನ್ನು ಇವತ್ತು ನಾನು ತಿಳಿಸ್ಕೊಡ್ಬೇಕು ಅಂತ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಹೆಣ್ಮಕ್ಳು ಸೆಕ್ಸ್ನ ಅವಾಯ್ಡ್ ಮಾಡ್ತಾರೆ, ನಿಮ್ಮಿಂದ ಏನಕ್ಕೆ ದೂರ ಇರೋದಕ್ಕೆ ಟ್ರೈ ಮಾಡ್ತಾರೆ? ನಂಬರ್ 1 ರೀಸನ್ ಏನಪ್ಪ ಅಂದರೆ, ಫಸ್ಟ್ ಮೇಯ್ನ್ ರೀಸನ್ ಏನಪ್ಪ ಅಂದರೆ, ಹುಡುಗಿಗೆ ನೀವಂದರೆ ಇಷ್ಟ ಇಲ್ಲದೆ ಇರುವಂಥದ್ದು. ಸೊ ಇಷ್ಟ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಿಮ್ಮ ಜೊತೆ ಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅವ್ರಿಗೂ ಇಷ್ಟ ಇಲ್ಲದೆ ನೀವು ಇಷ್ಟ ಇಲ್ಲದೆ ಸೆಕ್ಸ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಅದೊಂಥರ ಕೆಟ್ಟ ಭಾವನೆನೇ ಬಂದುಬಿಡುತ್ತೆ. ಸೊ ಕೆಟ್ಟ ಕೋಪ ಬರುತ್ತೆ ಗಂಡು ಮಕ್ಕಳಿಗೆ. ಸೊ ಆ ಟೈಮಲ್ಲಿ ದಯವಿಟ್ಟು ನೀವು ಅವ್ರನ್ನ ಅವಾಯ್ಡ್ ಮಾಡೋದು ಬೆಟರ್. ಇನ್ನು 2ನೇ ರೀಸನ್ ಏನು, ಹೆಣ್ಮಕ್ಳಿಗೆ ಮೂಡೇ ಬಂದಿರಲ್ಲ, ಅಂದರೆ ಅವರು ಸೆಕ್ಸ್ ಮೂಡಿಗೆ ರೆಡಿನೇ ಆಗಿರೋದಿಲ್ಲ. ಬಟ್ ನೀವು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಆವಾಗ ಏನಾಗುತ್ತಪ್ಪ ಅಂದರೆ, ಆಕೆಗೆ ಲೂಬ್ರಿಕೆಂಟ್ ಅಂತ ಏನೀಗ ಒಂದು ಹೆಣ್ಮಕ್ಳು ಸೆಕ್ಸ್ ಮೂಡಿಗೆ ಬಂದಾಗ ಆಕೆ ಯೋನಿಯಲ್ಲಿ ಲೂಬ್ರಿಕೆಂಟ್ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ಆಗಿ. ಸೊ ಅದು ಸ್ಟಾರ್ಟ್ ಆಗದೆ ಇದ್ರೆ ಏನಾಗುತ್ತೆ ಅಂದರೆ, ನೀವು ಸೆಕ್ಸ್ ಮಾಡೋದಕ್ಕೆ ಹೋದಾಗ ನಿಮ್ಮದು ಫೋರ್ ಸ್ಕಿನ್ ಏನಿರುತ್ತೆ ಅಲ್ವಾ, ಸೊ ಅದು ನಿಮಗೆ ಪೇಯ್ನ್ ಬರುತ್ತೆ. ನಿಮಗಿಂತ ಹೆಚ್ಚಾಗಿ ಆಕೆಗೆ ಅದು ಡ್ರೈ ಆದಾಗ, ನೀವೇನಾದರೂ ಡ್ರೈ ಇದ್ದಾಗ ನೀವು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದು ಇನ್ನೂ ತುಂಬ ನೋವಾಗುತ್ತೆ. ಸೊ ಆಕೆ ನೆಕ್ಸ್ಟ್ ಏನು ಹೇಳ್ತಾಳೆ ಅಂದರೆ, ಬೇಡ ನನಗೆ, ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ಬಿಡ್ತಾಳೆ. 3rd ಒನ್ ಏನಪ್ಪ ಅಂದರೆ, ಹೆಣ್ಣು ಮಕ್ಕಳಿಗೆ ಕೆಲವೊಬ್ಬರಿಗೆ ಯೋನಿ ಚಿಕ್ಕದಾಗಿರುತ್ತೆ. ಅಂದರೆ ಯಾರು ಅರ್ಲಿ ಏಜಲ್ಲಿ ಮದುವೆ ಮಾಡ್ತಾರೆ, ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ, ಅವ್ರು ಕೆಲವೊಬ್ಬರಿಗೆ ಯೋನಿ ತುಂಬ ಚಿಕ್ಕದಿರುತ್ತೆ. ಯಾವ ಲೆವೆಲ್ಗೆ ಅಂದರೆ, ಈವನ್ ನೀವು ಟ್ರೈ ಮಾಡಿದ್ರೂ ಸಹ ಸೆಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಅವರೊಬ್ಬರಿಗೆ ಅಂಥ ಟೈಮಲ್ಲಿ ನೋವಾಗಲ್ಲ, ನಿಮಗೂ ಸಹ ಅದು ತುಂಬ ನೋವಾಗ್ತಾ ಇರುತ್ತೆ. ಸೊ ಏನಕ್ಕಪ್ಪ ಅಂದರೆ, ಯೋನಿಯ ಭಾಗ ಚಿಕ್ಕದಾಗಿರುತ್ತೆ ಕೆಲವ್ರಿಗೆ. ನೀವೇ ಹೇಳಿದ್ದೀರಿ ಎಷ್ಟು ಜನ ನಮಗೆ ಅಷ್ಟು ದಪ್ಪ ಇದೆ ಇಷ್ಟು ದಪ್ಪ ಇದೆ ಅಂತ. ಸೊ ಯಾರು ಅದರಲ್ಲೂ ಈ ಥರ ದಪ್ಪ ಇರೋರು, ಆ ಥರ ಚಿಕ್ಕ ಯೋನಿ ಇರೋ ಅಂಥವ್ರಿಗೆ ಸೆಕ್ಸ್ ಮಾಡೋದಕ್ಕೆ ಹೋದಾಗ ಅವ್ರ ಜೊತೆ ಏನಾಗುತ್ತೆ ಅಂದರೆ, ತುಂಬ ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ ಪೇಯ್ನ್ ಆಗುತ್ತೆ. ಸೊ ದಯವಿಟ್ಟು ಫೋರ್ಸ್ ಮಾಡಿ ಸೆಕ್ಸ್ ಮಾಡೋದಕ್ಕೆ ಹೋಗಬೇಡಿ ಆ ಟೈಮಲ್ಲಿ. ಇನ್ನು 4th ಒನ್ ಏನಪ್ಪ ಅಂದರೆ, ಈಗ ಹುಡುಗಿ ಯಾವುದೋ ಟೆನ್ಷನಲ್ಲಿ ಇರ್ತಾಳೆ. ಸೊ ಆಕೆ ಏನೋ ಬೇರೆ ಎಲ್ಲ ಅವಳ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ. ನೀವೇನಾದರೂ ಅಂಥ ಟೈಮಲ್ಲಿ ಇಲ್ಲ ನನಗೆ ಸೆಕ್ಸ್ ಬೇಕು ಅಂತ ಹೋದಾಗ ಆಕೆ ನಿಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಆ ಟೈಮಲ್ಲೂ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸೆಕ್ಸ್ ಮಾಡ್ತಿರ್ತೀರ, ಆಕೆ ಪಾಡಿಗೆ ಆಕೆ ಇರ್ತಾಳೆ. ನೀವೇನಾದರೂ ಹಿಂಸೆ ಮಾಡಿ ಅಥವಾ ಫೋರ್ಸ್ ಮಾಡಿ ಸೆಕ್ಸ್ ಮಾಡೋದಕ್ಕೆ ಹೋದರೆ ಅದು ಒಂಚೂರು ಚೆನ್ನಾಗಿರೋದಿಲ್ಲ, ನಿಮಗೂ ಚೆನ್ನಾಗಿರೋದಿಲ್ಲ, ಆಕೆಗೂ ಚೆನ್ನಾಗಿರೋದಿಲ್ಲ. ಸೊ ಇಷ್ಟು ರೀಸನ್ಗೆ ಅವರು ಸೆಕ್ಸ್ ಬೇಡ ಅಂತ ಹೇಳ್ತಾರೆ. ಅಂದರೆ ಯೋನಿ ಚಿಕ್ಕದಾಗಿರುವಂಥದ್ದು, ಇಲ್ಲ ನಿಮಗೆ ಲೂಬ್ರಿಕೆಂಟ್ ಆಗ್ತಾನೇ ಇಲ್ಲ, ತುಂಬ ಡ್ರೈ ಇದೆ ಅಂದರೆ, ದಯವಿಟ್ಟು ನೀವು ಏನು ಎಕ್ಸ್ಪೆರಿಮೆಂಟ್ ಮಾಡದೆ ಹೋಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಗೈನಕಾಲಜಿಸ್ಟ್ನ. ಸೊ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಹೇಗಿರಬೇಕು ಅಥವಾ ಹೇಗೆ ಸೆಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಇವತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು.